ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯ. ದೇವಜನರೇ, ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ಇಂದು ಪ್ರಪಂಚದ ಎಲ್ಲ ಆಸ್ಪತ್ರೆಗಳಲ್ಲಿರುವ ಎಲ್ಲ ರೋಗಿಗಳನ್ನು ನಮ್ಮ ಪ್ರಾರ್ಥನೆಯಲ್ಲಿ ಸ್ಮರಿಸಿಕೊಳ್ಳೋಣ. ಸ್ವರ್ಗಸ್ಥ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ, ಮಹಿಮೆ ಮತ್ತು ಗೌರವವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮ ಸೃಷ್ಟಿಕರ್ತನು, ನಮ್ಮ ರಕ್ಷಕನು ಮತ್ತು ನಮ್ಮ ಆರೈಕೆ ಮಾಡುವ ದೇವರು. ಈ ಕ್ಷಣದಲ್ಲಿ ನಾವು ನಿನ್ನ ಸನ್ನಿಧಿಗೆ ಬಂದು ನಮ್ಮ ಹೃದಯವನ್ನು ನಿನ್ನ ಮುಂದೆ ಇಡುತ್ತೇವೆ. ತಂದೆಯೇ, ನಿನ್ನ ವಾಕ್ಯದಲ್ಲಿ ಹೇಳಿರುವಂತೆ ನಾನು ಯೆಹೋವನು, ನಿನ್ನನ್ನು ಸ್ವಸ್ಥಗೊಳಿಸುವವನು. ಯಾತ್ರಾ ಪುಸ್ತಕ 15:26. ಈ ವಾಗ್ದಾನವನ್ನು ನಾವು ನಂಬುತ್ತೇವೆ. ಇಂದು ರೋಗದಿಂದ ಬಳಲುತ್ತಿರುವ ಎಲ್ಲರ ಮೇಲೂ ನಿನ್ನ ಚಿಕಿತ್ಸಕ ಹಸ್ತವನ್ನು ನೀಡು. ಪ್ರಭುವೇ, ದೇಹದಲ್ಲಿ ನೋವು ಅನುಭವಿಸುತ್ತಿರುವವರಿಗೆ ಶಾಂತಿ ನೀಡಿ, ಮನಸ್ಸಿನಲ್ಲಿ ಭಯ ಮತ್ತು ಚಿಂತೆ ಹೊಂದಿರುವವರಿಗೆ ನಿನ್ನ ಸಮಾಧಾನವನ್ನು ನೀಡು. ನಿನ್ನ ವಾಕ್ಯ ಹೇಳುತ್ತದೆ, ಅವನು ನಿನ್ನ ಎಲ್ಲ ರೋಗಗಳನ್ನು ಗುಣಪಡಿಸುವವನು. ಕೀರ್ತನೆ 103:3. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸೋಣ. ದೇವಜನರೇ, ಎಲ್ಲರೂ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಕೈಜೋಡಿಸಿ, ನೀವು ಸಹ ನನ್ನೊಂದಿಗೆ ಪ್ರಾರ್ಥಿಸಿ. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ಪ್ರತಿ ರೋಗದ ಮೇಲೆ, ಪ್ರತಿ ನೋವಿನ ಮೇಲೆ, ಪ್ರತಿ ದುರ್ಬಲತೆಯ ಮೇಲೆ ನಿನ್ನ ಶಕ್ತಿ ಕಾರ್ಯನಿರ್ವಹಿಸಲಿ ದೇವರೇ. ಪ್ರತಿ ಕೋಶವು ನಿನ್ನ ಸ್ಪರ್ಶದಿಂದ ಹೊಸದಾಗಿ ಆಗಲಿ. ಪ್ರಭುವೇ, ಆಸ್ಪತ್ರೆಯಲ್ಲಿ ಇರುವವರು, ಮನೆಯಲ್ಲಿರುವವರು, ಚಿಕಿತ್ಸೆ ಪಡೆಯುತ್ತಿರುವವರು ಎಲ್ಲರನ್ನು ನೀನು ಭೇಟಿ ಮಾಡು. ವೈದ್ಯರಿಗೆ ಜ್ಞಾನವನ್ನು, ನರ್ಸ್ಗಳಿಗೆ ಸಹನೆ ಮತ್ತು ಕರುಣೆಯನ್ನು ನೀಡು. ನಿನ್ನ ವಾಕ್ಯದಲ್ಲಿ ಹೇಳಿರುವಂತೆ, ನಾನು ನಿಮಗೆ ಆರೋಗ್ಯವನ್ನು ಕೊಡುತ್ತೇನೆ ಮತ್ತು ನಿಮ್ಮ ಗಾಯಗಳನ್ನು ಗುಣಪಡಿಸುತ್ತೇನೆ. ಯೆರೆಮೀಯ 30:17. ಈ ವಾಗ್ದಾನವನ್ನು ನಾವು ಹಿಡಿದುಕೊಳ್ಳುತ್ತೇವೆ. ಪ್ರಭುವೇ, ನೀನು ಖಂಡಿತವಾಗಿಯೂ ಇಂದು ಎಲ್ಲ ರೋಗಿಗಳನ್ನು ವಾಸಿ ಮಾಡು. ನಿನ್ನ ಶಕ್ತಿ ಎಲ್ಲ ರೋಗಿಗಳ ಮೇಲೆ ಹರಿದು ಬರಲಿ. ಅವರಲ್ಲಿ ತಲೆಯಿಂದ ಕಾಲವರೆಗೂ ಯಾವುದೇ ನೋವಿದ್ದರೂ ಈ ಕ್ಷಣವೇ ದೇವರೇ, ಈ ಕ್ಷಣವೇ ಮುಟ್ಟಿ ಎಲ್ಲ ನೋವುಗಳನ್ನು ಪರಿಹರಿಸಿ ಅವರನ್ನು ಸ್ವಸ್ಥರನ್ನಾಗಿಸು. ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಸ್ವಸ್ಥರನ್ನಾಗಿ ಮಾಡು ದೇವರೇ. ತಂದೆಯೇ, ನಂಬಿಕೆ ಕುಗ್ಗಿದವರಿಗೆ ಧೈರ್ಯ ನೀಡು. ಅವರ ಹೃದಯದಲ್ಲಿ ನಿನ್ನ ಆಶೆಯನ್ನು ತುಂಬು. ನಿನ್ನ ಶಾಂತಿ ಎಲ್ಲ ಬುದ್ಧಿಗೆ ಮೀರಿದ್ದು, ಅದು ಅವರ ಹೃದಯ ಮತ್ತು ಮನಸ್ಸನ್ನು ಕಾಯಲಿ. ಯೇಸುವೆ, ನೀನು ಭೂಮಿಯಲ್ಲಿ ಇದ್ದಾಗ ಅನೇಕರನ್ನು ಗುಣಪಡಿಸಿರುವೆ. ಅದೇ ಕರುಣೆ ಮತ್ತು ಪ್ರೀತಿಯಿಂದ ಇಂದೂ ಸಹ ನಮ್ಮನ್ನು ಸ್ಪರ್ಶಿಸು. ಪವಿತ್ರಾತ್ಮನೇ, ಪ್ರತಿ ರೋಗಿಯೊಳಗೆ ನಿನ್ನ ಸಾನ್ನಿಧ್ಯವನ್ನು ತುಂಬು. ಅವರನ್ನು ಬಲಪಡಿಸು. ಅವರಿಗೆ ಧೈರ್ಯ ನೀಡಿ ನಿನ್ನಲ್ಲಿ ನಂಬಿಕೆ ಇಡುವಂತೆ ನೆರವಾಗು. ತಂದೆಯೇ, ನಾವು ನಿನ್ನನ್ನು ಸ್ತುತಿಸುತ್ತೇವೆ, ಏಕೆಂದರೆ ನೀನು ಒಳ್ಳೆಯವನು. ನಿನ್ನ ಸಮಯದಲ್ಲಿ, ನಿನ್ನ ಮಾರ್ಗದಲ್ಲಿ ಸಂಪೂರ್ಣ ಸ್ವಸ್ಥತೆ ದೊರಕುತ್ತದೆ ಎಂದು ನಾವು ನಂಬುತ್ತೇವೆ. ಈ ಎಲ್ಲ ಪ್ರಾರ್ಥನೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳುತ್ತೇವೆ. ಆಮೇನ್, ಆಮೇನ್.